ವರ್ಷಕ್ಕೊಮ್ಮೆ ಅಂದರೆ ಶಿವರಾತ್ರಿಯ ದಿನದಂದು ಈ ಕೆರೆಯಲ್ಲಿ ಸ್ನಾನ ಮಾಡಿ ಶಿವಲಿಂಗವನ್ನು ಮುಟ್ಟಿ ಪೂಜೆ ಮಾಡುವಂತಹ ಒಂದು ವಿಶಿಷ್ಟವಾದ ಆಚರಣೆಯು ಈ ದೇವಸ್ಥಾನದಲ್ಲಿದೆ. ಹೌದು, ನಾನಿವತ್ತು ಬಂದಿರುವಂಥದ್ದು ಬೈಂದೂರಿನಲ್ಲಿರುವಂತಹ ಗಂಗನಾಡಿನಲ್ಲಿರುವ ಮಹಾಲಿಂಗೇಶ್ವರ ವನಕೊಡ್ಲು ದೇವಸ್ಥಾನಕ್ಕೆ. ಈ ಪುಷ್ಕರಣಿಯು ಬಹಳ ಪವಿತ್ರವಾಗಿರುವಂತಹ ಪುಷ್ಕರಣಿ. ಏನಕ್ಕಂತಂದರೆ ಈ ಪುಷ್ಕರಣಿಯ ತಳಭಾಗವು ಕಪ್ಪು ಶಿಲೆಯಿಂದ ಆವರಿಸಲ್ಪಟ್ಟಿದ್ದು ಮಧ್ಯಭಾಗದಲ್ಲಿ ನಾವು ಬಾವಿಯನ್ನು ಕಾಣಬಹುದು. ಅಷ್ಟು ಮಾತ್ರ ಅಲ್ಲದೆ ಪವಿತ್ರಳಾಗಿರುವಂತಹ ಗಂಗಾ ನದಿಯು ಈ ಕೆರೆಯನ್ನು ಸೇರುವುದರಿಂದ ಈ ಊರಿಗೆ ಗಂಗಾ ನಾಡು ಅಂತ ಕೂಡ ಹೆಸರು ಬಂತಂತೆ. ಹಾಗೆ ಶಿವರಾತ್ರಿಯಲ್ಲಿ ಈ ಕೆರೆಯಲ್ಲಿ ಸ್ನಾನ ಮಾಡಿ ಶಿವಲಿಂಗವನ್ನು ಮುಟ್ಟಿ ಪೂಜೆ ಮಾಡುವುದರಿಂದ ಕಾಶಿ ವಿಶ್ವನಾಥನಿಗೆ ಪೂಜೆ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗತ್ತಂತೆ. ಲಿಂಗವನ್ನು ಮುಟ್ಟಿ ಪೂಜೆ ಮಾಡುವುದರಿಂದ ಅಶುದ್ಧವಾಗುತ್ತೆ ಅಂತ ಮಾರನೇ ದಿನವೇ ಅನೇಕ ಶುದ್ಧ ಕೈಂಕರ್ಯಗಳು ಹಾಗೆ ಪೂಜೆಗಳನ್ನು ಇಲ್ಲಿ ಮಾಡಲಾಗುತ್ತೆ. ಶಿವ ದೇವಸ್ಥಾನದ ಬದಿಯಲ್ಲಿ ಗಣಪತಿ, ಪಾರ್ವತಿ ತಾಯಿ ಹಾಗೆ ಮಹಿಷಮರ್ದಿನಿ ತಾಯಿಯರನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಇಷ್ಟು ಮಾತ್ರ ಅಲ್ಲದೆ ಇನ್ನು ವಿಶಿಷ್ಟವಾದ ಆಚರಣೆಗಳನ್ನು ನಾವು ನೋಡಬಹುದು. ಅದೇನಂತಂದರೆ ಇಲ್ಲಿ ಮರಾಠಿ ಜನಾಂಗದವರು ದೇವಸ್ಥಾನದ ಸುತ್ತಲೂ ಒಂದು ಚಪ್ಪರವನ್ನು ಹಾಕ್ತಾರೆ. ಆ ಚಪ್ಪರ ಇಲ್ಲಿ ಬಹಳ ವಿಶಿಷ್ಟವಾಗಿರೋಂಥದ್ದು. ಈ ಕಂಪ್ಲೀಟ್ ಸ್ಟೋರಿನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ಕೂಡ ಚೆಕ್ ಮಾಡಿ. ಅಷ್ಟು ಮಾತ್ರ ಅಲ್ಲದೆ ಮರಾಠಿ ಜನಾಂಗದವರ ಜನಪದ ನೃತ್ಯ ಕೂಡ ಇಲ್ಲಿ ಬಹಳ ವಿಶಿಷ್ಟವಾಗಿರುವಂಥದ್ದು. ವರ್ಷಕ್ಕೊಮ್ಮೆ ಸಿಗುವ ಈ ಅವಕಾಶವನ್ನು ಬರೋ ಶಿವರಾತ್ರಿಗೆ ಎಲ್ಲರೂ ಬಂದು ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಇಂಥದ್ದೇ ಧಾರ್ಮಿಕ ಸ್ಥಳಗಳು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನನ್ನ ಚಾನಲ್ ತಪ್ಪದೆ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.